ನಮಸ್ತೆ. ನಾನಿವತ್ತು ಮಂಗಳಾದೇವಿ ಟೆಂಪಲ್ ಬಗ್ಗೆ ಅಂದರೆ ನಮ್ಮ ಮಂಗಳೂರಿನಲ್ಲಿರುವ ಮಹತ್ವಗಾರ ಮಂಗಳಾದೇವಿ ಟೆಂಪಲ್ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೇನೆ. ನಮಗೆ ಇಲ್ಲಿ ಮಂಗಳೂರು ಅಂತ ಹೆಸರು ಬಂದದ್ದೇ ಮಂಗಳಾದೇವಿ ಟೆಂಪಲ್ ಇರೋದ್ರಿಂದ. ಹಾಗೆ ಅದನ್ನು ನಮಗೆ ನಿಜವಾಗಿ ಮಂಗಳೂರು ಅಂತೇಳಿ ಇರಲಿಲ್ಲ. ಮೊದಲಿನ ಕಾಲದಲ್ಲಿ ಮಂಗಳಾಪುರ ಅಂತ ಕರೀತಿದ್ದರು. ಎಲ್ಲ ಶಾಸನಗಳಲ್ಲಿ ಸಹ ಮಂಗಳೂರು ಅಂತೇಳಿಲ್ಲ. ಅದು ಕಾಲಕ್ರಮೇಣ ಚೇಂಜ್ ಆಗಿ ಮಂಗಳಾಪುರ ಅಂತ ಇದ್ದದ್ದು ಮಂಗಳೂರು ಆಯಿತು. ಈ ಹೆಸರು ಬಂದದ್ದು ನಮ್ಮ ಮಂಗಳಾದೇವಿ ತಾಯಿಯಿಂದ. ಈ ಮಂಗಳಾದೇವಿ ಮಂಗಳೂರು ಅಂತೇಳಿ ಹೆಸರು ಬಂತು. ಹಾಗೆ ಇದು ಈ ಟೆಂಪಲ್ ಎಷ್ಟನೇ ಶತಮಾನದಲ್ಲಿ ಒಂಬತ್ತನೇ ಶತಮಾನದ ಟೆಂಪಲ್. ಆ್ಯಕ್ಚುಲಿ ಆ ಟೈಮಲ್ಲಿ ಅಳುಪ ರಾಜ ವಂಶಸ್ಥರು ಇದ್ದರು. ಅಳುಪರ ರಾಜ ಯಾರಿದ್ರೆ ಕುಂದವರ್ಮ. ನಮ್ಮ ಹೈಯೆಸ್ಟ್ ಟೆಂಪಲ್ ಈ ಕದ್ರಿ ಆಗಲಿ ಮಂಗಳಾದೇವಿ ಆಗಲಿ ಅದೆಲ್ಲ ಕುಂದವರ್ಮ ಎಂಬ ರಾಜನೇ ಜಾಸ್ತಿ ನಿರ್ಮಾಣ ಮಾಡಿದರು. ಅವನ ಕಾಲದಲ್ಲೇ ನಿರ್ಮಾಣ ಆದದ್ದು, ಅಂದರೆ ಅವನೇ ಮಾಡಿಸಿದ್ದು. ಎಲ್ಲ ಶಿಲಾಶಾಸನಗಳಲ್ಲೂ ಇದೆ ಕುಂದವರ್ಮನ ಹೆಸರಿದೆ. ಹಾಗೆ ನಾನು ನಿನ್ನೆ ಕದ್ರಿಯ ಬಗ್ಗೆ ಹೇಳಿದೆ, ಅದರಲ್ಲಿ ಸಹ ಕುಂದವರ್ಮನ ವಿಷಯ ಬಂತು. ಹಾಗೆ ಮಂಗಳಾದೇವಿಯನ್ನು 9ನೇ ಶತಮಾನದಲ್ಲಿ, ಮಂಗಳಾದೇವಿ ಟೆಂಪಲನ್ನು 9ನೇ ಶತಮಾನದಲ್ಲಿ ಕುಂದವರ್ಮ ಅಳುಪ ರಾಜವಂಶಸ್ಥರು ನಿರ್ಮಿಸಿದ ಹೇಳಿದರೆ ಅದನ್ನು ಎಂತ ಹೇಳ್ತಾರೆ, ಜೀರ್ಣೋದ್ಧಾರ ಮಾಡಿದ್ದು. ನಿರ್ಮಾಣ ತುಂಬ ಕಾಲಕ್ಕೆ ಮೊದಲೇ ಆಗಿದೆ. ಅಂದರೆ ಅದನ್ನು ವಿಷ್ಣುವಿನ 9 ರೂಪಗಳಲ್ಲಿ ಒಂದು ರೂಪದಲ್ಲಿ ಪರಶುರಾಮ ಇದನ್ನು ನಿರ್ಮಿಸಿ, ಅಂದರೆ ಆ ಟೈಮಲ್ಲಿ ನಿರ್ಮಾಣ ಮಾಡಿದರು ಅಂತೇಳಿ ಐತಿಹ್ಯ ಇದೆ. ಹಾಗೆ ಇನ್ನೊಂದು ಸ್ಟೋರಿಯಲ್ಲಿ ಹೇಗೆ ಬರ್ತದೆ ಹೇಳಿದರೆ, ಮಲಬಾರ್ನ ರಾಜವಂಶಸ್ಥೆ ಅಂದರೆ ಅವಳೆಲ್ಲ, ಮಲಬಾರ್ ಅಂದರೆ ಕೇರಳ ಸೈಡ್, ಅವಳೆಲ್ಲ ರಾಜ್ಯವನ್ನು ತ್ಯಜಿಸಿ, ರಾಜಕುಮಾರಿ ಅವಳು, ಎಲ್ಲ ರಾಜ್ಯವನ್ನು ತ್ಯಜಿಸಿ ಅವಳು ಮಂಗಳೂರಿಗೆ ಬಂದು ನೆಲೆಸ್ತಾಳೆ. ಅಂದರೆ ಮಂಗಳೂರಲ್ಲಿ ಅಂದರೆ ಫಸ್ಟಿಗೆ ಮತ್ಸ್ಯೇಂದ್ರನಾಥ ಇದ್ದಾರಲ್ಲ, ಕದ್ರಿಯಲ್ಲಿ ಬಂದು ನೆಲೆಸಿರ್ತಾರೆ. ಹಾಗೆ ಅಲ್ಲಿ ಬಂದು ಮತ್ಸ್ಯೇಂದ್ರನಾಥ ಅವರ ಶಿಷ್ಯೆ ಆಗ್ತಾಳೆ ಅಂತೇಳಿ ಸ್ಟೋರಿಯಲ್ಲಿದೆ. ಹಾಗೆ ಪರಶುರಾಮ ನಿರ್ಮಾಣ ಮಾಡಿದ ಕ್ಷೇತ್ರ ಅಂತೇಳಿ ಸಹ ಇನ್ನೊಂದು ಸ್ಟೋರಿಯಲ್ಲಿ ಇದೆ. ಹಾಗೆ ಮತ್ತೊಂದು ಸ್ಟೋರಿ ಹೇಳಿದರೆ, ಗೋರಖನಾಥ ಮತ್ತು ಮತ್ಸ್ಯೇಂದ್ರನಾಥ ಇಬ್ಬರು ಸಂತರು ಇಲ್ಲಿಯವರಂದರೆ ನೇಪಾಳದವರು. ಅವರು ನೇಪಾಳದಿಂದ ನೇತ್ರಾವತಿ ನದಿಯನ್ನು ದಾಟಿ ಬಂದು ಇಲ್ಲಿ ಒಂದು ಜಾಗವನ್ನು ಸೆಲೆಕ್ಟ್ ಮಾಡಿ ಅಲ್ಲಿರ್ತಾರೆ. ಇದ್ದಾಗ ಅಲ್ಲಿಗೆ ಕುಂದವರ್ಮ ಬರ್ತಾನೆ, ರಾಜ ಬಂದು ಅವರ ಸೇವೆಯನ್ನು ಮಾಡ್ತಾನೆ. ಅದನ್ನು ನೋಡಿ ಈ ಸಂತರಿಗೆ ಖುಷಿ ಆಗ್ತದೆ. ಒಂದು ಈ ದೇಶ, ಈ ರಾಜ್ಯಕ್ಕೆ, ಮಂಗಳೂರು ಅಂತೇಳಿ ಆಗ ಇರಲಿಕ್ಕಿಲ್ಲ, ಹೆಸರು ಏನೊಂದು ಗೊತ್ತಿಲ್ಲ. ಅದು ಇದಕ್ಕೆ ಏನಾದರೂ ಒಂದು ಒಳ್ಳೇದು ಮಾಡಲಿಲ್ಲ ಅಂತೇಳಿ ರಾಜನ ಹತ್ರ ಹೇಳ್ತಾರೆ. ಇಲ್ಲಿ ನೀವು ಒಂದು ಮಂಗಳಾದೇವಿಯನ್ನು ನಂಬಬೇಕು ಇಲ್ಲಿ, ಯಾಕೆಂದರೆ ಇಲ್ಲಿ ಮೊದಲು ಅವಳು ನೆಲೆಯಾಗಿದ್ದು. ಅದಕ್ಕೆ ಎಲ್ಲಿ ಅಂತ ಅಂತೇಳಿ ಯಾರಿಗೂ ಗೊತ್ತಿಲ್ಲಲ್ಲ. ಅದಕ್ಕೆ ಅದೇ ಜಾಗಕ್ಕೆ ನಾವು ಕರ್ಕೊಂಡು ಹೋಗ್ತೇವೆ ಹೇಳಿ, ಅದೇ ಜಾಗಕ್ಕೆ ಮಂಗಳಾದೇವಿಗೆ ಇರುವ ಟೆಂಪಲ್ನ ಜಾಗಕ್ಕೆ ಕರ್ಕೊಂಡು ಹೋಗಿ ಅವರು ನೆಲವನ್ನು ಅಗಿತಾರೆ. ಅಗಿಯುವಾಗ ಅದರಲ್ಲಿ ಒಂದು ಲಿಂಗರೂಪ, ಅಂದರೆ ಲಿಂಗರೂಪದಲ್ಲಿ ಹೆಣ್ಣಿನ ರೂಪ ಉಂಟದಲ್ಲಿ, ಅಂದರೆ ಲಿಂಗರೂಪದ ಬಿಂಬರೂಪದ ಲಿಂಗ ಸಿಗ್ತದೆ. ಬಿಂಬ ಹೇಳಿದರೆ ಗೊತ್ತಾಯ್ತಲ್ಲ, ಒಂದು ಮನುಷ್ಯರ ರೂಪ ಇರ್ತದೆ ಅದರಲ್ಲಿ, ಖಾಲಿ ಲಿಂಗ ಅಲ್ಲ, ಬಿಂಬರೂಪದ ಲಿಂಗ ಸಿಗ್ತದೆ. ಅದರ ಜೊತೆಗೆ ಧಾರಾಪಾತ್ರೆ ಸಹ ಸಿಗ್ತದೆ. ಅಂದರೆ ಅದರ ಲೆಕ್ಕದಲ್ಲಿ ಅಲ್ಲಿ ಪೂಜೆ ನಡೀತಿತ್ತು ಮೊದಲೇ. ಕುಂದವರ್ಮನಿಗೆ ಸಿಗೋದಕ್ಕೆ ಮುಂಚೆ ಎಷ್ಟೋ
ವಿಗ್ರಹ ಪ್ರತಿಷ್ಠಾಪನೆ ಮಾಡ್ತಾರೆ. ಹಾಗೆ ಆ ಮಲಬಾರ್ ರಾಣಿಯ ಸ್ಟೋರಿ ಹೇಳಿದಲಾಗ, ಆ ಮಲಬಾರ್ನ ರಾಣಿಯ ಹೆಸರು ಪ್ರೇಮಲಾದೇವಿ ಅಂತೆ. ಪ್ರೇಮಲಾದೇವಿ ಇಲ್ಲಿ ಬಂದು ಇವರ ಶಿಷ್ಯ ಆಗ್ತಾರೆ, ಮತ್ಸ್ಯೇಂದ್ರನಾಥ್ ಅವರ ಶಿಷ್ಯಾಗಿ ಅವರು ಅವಳಿಗೆ ಮರುನಾಮಕರಣ ಮಾಡ್ತಾರೆ, ಮಂಗಳಾದೇವಿ ಅಂತ. ಹಾಗೆ ಕಾಲಕ್ರಮೇಣ ಎಲ್ಲೋ ಬೇರೆಲ್ಲ ಸ್ಟೋರಿ ಇರ್ಬೋದು, ಗೊತ್ತಿಲ್ಲ ನನಗೆ. ಹಾಗೆ ಮಂಗಳಾದೇವಿ ತುಂಬ ಪುರಾತನವಾದ ಟೆಂಪಲ್, ಅಂದರೆ ಕೇರಳ ಶೈಲಿಯಲ್ಲೇ ಇದೆ ಫುಲ್ಲು ಟೆಂಪಲ್. ಅದು ತುಂಬ ಅದರೊಳಗೆ ಹೋಗುವಾಗ ತುಂಬ ಭಕ್ತಿಭಾವ, ಅಂದರೆ ಅಲ್ಲಿಯ ಪೂಜಾ ವಿಧಾನಗಳು, ಅಲ್ಲಿಯ ಸ್ವಚ್ಛತೆ ಎಲ್ಲ ತುಂಬ ಮನಸ್ಸಿಗೆ ಇರಿಸ್ತದೆ. ಹಾಗೆ ಅಲ್ಲಿ ಶುಕ್ರವಾರ ವಿಶೇಷ ಪೂಜೆಗಳಿರ್ತವೆ, ಅನ್ನ ಸಂತರ್ಪಣೆ ಶುಕ್ರವಾರ. ಮತ್ತು ನವರಾತ್ರಿಯಲ್ಲಿ ವಿಶೇಷ ಪೂಜೆ ಇರ್ತದೆ. ಮತ್ತೊಂದು ಅಲ್ಲಿ ಮದುವೆ ಆಗದವರಿಗೆ ಮದುವೆ ಯೋಗಗಳು ಬರುವಾಗೆ ಹೆಣ್ಣು ಮಕ್ಕಳಿಗೆ ಒಂದು ಸರ್ವಮಂಗಳ ಸ್ವಯಂವರ ಪಾರ್ವತಿ ಅಂತ ಪೂಜೆಯನ್ನು ಮಾಡಿಸ್ತಾರೆ. ಅದನ್ನು ಡ್ರೆಸ್ ಹೀಗೆ ಹೋಗಿ ಮಾಡೋದಲ್ಲ, ಅದು ಭಟ್ರವರನ್ನು ಕೇಳಬೇಕು. ಸ್ವಯಂವರ ಪಾರ್ವತಿ ಅಂತ ಏನಾದರೂ ಪೂಜೆ ಉಂಟಾ ಅಂತ ಕೇಳಿ, ಆಗ ಅವರು ಹೇಳ್ತಾರೆ. ಅದನ್ನು ವಿಧಿವಿಧಾನಗಳ ಪ್ರಕಾರ ಮಾಡಬೇಕು. ಮತ್ತು ಒಂದು ದಿನ ಲಾಸ್ಟ್ ದಿನ, ಅದು ವ್ರತ ಎಲ್ಲ ಹಿಡಿದುಕೊಂಡು ಲಾಸ್ಟ್ ದಿನ ಬಂದು ಅಲ್ಲಿ ಅದು ಪೂಜೆ ಉಂಟು, ಸ್ವಯಂವರ ಪಾರ್ವತಿ ಪೂಜೆಯನ್ನು ಮಾಡ್ತಾರೆ. ಹಾಗೆ ಮಂಗಳಾದೇವಿ ಟೆಂಪಲ್ಗೆ ನಾವು ಹೈಯೆಸ್ಟ್ ಹೋಗ್ತಾ ಇರ್ತೇವೆ. ಅಂದರೆ ನಮಗೆ ತುಂಬ ಹತ್ತಿರ. ಅಲ್ಲಿಗೆ ಹೋಗಿದಾಗಲೇ ನಾವು ಚೈಲ್ಡ್ಹುಡ್ಡಿಂದಲೇ ಹೋಗ್ತಿದ್ದೆವು. ಮತ್ತು ಹಾಗೆ ಅಲ್ಲಿ ನಮಗೆ ಹೋದಾಗ ಏನಾದರೂ ಒಂದು ವಿಶೇಷ ಅನುಭವಗಳಾಗ್ತಾನೇ ಇರ್ತದೆ. ನಾವೇನಾದರೂ ಮನಸ್ಸಲ್ಲಿ ಎಣಿಸಿಕೊಂಡು ಹೋದರೆ, ನಮ್ಮ ಏನಾದರೂ ಪ್ರಾಬ್ಲಮ್ಸ್, ನಮ್ಮ ಖುಷಿ, ನಮ್ಮ ನೋವು ಏನಿದ್ರು ನಾವಲ್ಲಿ ಎಣಿಸಿಕೊಂಡು ಹೋದರೆ ಅದಕ್ಕೊಂದು ಆನ್ಸರ್ ಕೊಡ್ತಾರೆ. ಅಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಬಂದು ಮಾತಾಡ್ತಾರೆ. ಅದೊಂದು ತುಂಬ ಅನುಭವಗಳಲ್ಲಿ ನಮಗೆ ನೋಡಲಿಕ್ಕೆ ಸಿಕ್ಕಿದೆ. ಹಾಗೆ ನನ್ನ ಅನುಭವದ ಪ್ರಕಾರ ಹೇಳುವುದಾದರೆ, ನಾನು ಒಂದು ಟೈಮಲ್ಲಿ, ನಾನಂದರೆ ತಾಯಿಯನ್ನೇ ನಂಬಿಕೊಂಡಿದ್ದೆ. ಒಂದು ಟೈಮಲ್ಲಿ ಮಂಗಳಾದೇವಿಗೆ ಹೋಗ್ತಾ ಬರ್ತಾ ಎಲ್ಲ ಇದ್ದೆ ನಾನು. ಆಗ ನಮಗೆ ಏನೋ ತುಂಬ ನಮ್ಮ ಕೆಲಸದ ವಿಷಯದಲ್ಲಿ ಎಲ್ಲ ಪರ್ಸ್ನಲ್ ಪ್ರಾಬ್ಲಮ್ಸ್ ಎಲ್ಲ ಒಮ್ಮೆಲೆ ಬಂದು ನನಗೆ ತುಂಬ ಸ್ಟ್ರೆಸ್ ಅಂತ ಅನ್ನಿಸ್ತಾ ಇತ್ತು. ಸ್ಟ್ರೆಸ್ ಅನುಭವ ನಾನು ಹೋಗೋದೇ ಅಲ್ಲಿಗೆ ಮಂಗಳಾದೇವಿಗೆ ಹೋಗಿ ಕೂತ್ಕೊಂಡೆ, ಎಲ್ಲ ತಾಯಿಯ ಪಾದಕ್ಕೆ ಹಾಕಿಬಿಟ್ಟೆ. ಏನು ಮಾಡ್ತೀವಿ ತಾಯಿ, ನೀವೇ ಮಾಡಿ ಅಂತ. ಆನಂತರ ನನಗೆ ಆ ವಾರದಲ್ಲಿ ನನಗೆ ಕನಸಲ್ಲಿ ಬಂದು, ನೀನು ಏನೂ ಚಿಂತೆ ಮಾಡಬೇಡ, ನೋಡು ಈ ಡೇಟ್ ತೋರಿಸಿ, ಈ ಡೇಟಲ್ಲಿ ನಿನಗೆ ಎಲ್ಲ ಸರಿ ಆಗ್ತದೆ, ಈ ದಿನ ನಿನಗೆ ನಂತರ ನಿನಗೆ ಎಲ್ಲ ಸರಿ ಆಗ್ತದೆ ಅಂತ ಹೇಳಿ ಹೋದರು. ಹಾಗೇ ಆಯಿತು. ಆದ ನಂತರ ನನ್ನ ಜೀವನದಲ್ಲಿ ಅಂಥ ಪ್ರಾಬ್ಲಮ್ ಯಾವುದು ಬರಲಿಲ್ಲ. ಅದನ್ನು ತಾಯಿಯೇ ನಿವಾರಿಸಿದ್ದು ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಎಲ್ಲರೂ ಅಲ್ಲಿ ಒಮ್ಮೆ ವಿಸಿಟ್ ಮಾಡಬೇಕು. ಮಂಗಳಾದೇವಿ ಟೆಂಪಲ್ಗೆ ಬಂದು ಮತ್ತು ತುಂಬ ಮಂದಿ ಹರಕೆ ಎಲ್ಲ ಕೊಡ್ತಾರೆ. ತಾಯಿಗೆ ಸಾರಿ ಎಲ್ಲ ಕೊಡ್ತಾರೆ. ಸಾರಿ ಕೊಡುವಾಗ ಅದರ ಮೇಲೆ ಬೆಲ್ಲ ಮತ್ತು ಅಕ್ಕಿ ಎಲ್ಲ ಇಟ್ಟು ಕೊಟ್ಟರೆ ತುಂಬ ಒಳ್ಳೆಯದು. ಮತ್ತು ಅಲ್ಲಿ ನಾಗನ ಪ್ರತಿಷ್ಠೆ ಸಹ ಮಾಡಿದ್ದಾರೆ. ನಾಗನ ಸಹ ತುಂಬ ವಿಶೇಷ ಅಲ್ಲಿ ಉಂಟು. ಮತ್ತು ಗಣಪತಿ ಮತ್ತು ಮಂಗಳಾದೇವಿ ಎರಡೇ ಇರೋದು. ಮತ್ತು ಮಂಗಳಾದೇವಿಗೆ ಎಷ್ಟು ನಿಮಗೆ ಸ್ಟೇಟ್ ಬ್ಯಾಂಕ್ನಿಂದ ಇಳಿದ್ರೆ ಎಷ್ಟು ಸಹ ಬಸ್ಸು, ಒಂದೊಂದು ಎರಡು ನಿಮಿಷ ಅಲ್ಲ, 1 ನಿಮಿಷಕ್ಕೆ ಸಹ ಬಸ್ ಉಂಟಲ್ಲಿ. ಒಮ್ಮೆ ಬಂದು ವಿಸಿಟ್ ಮಾಡಿ. ಮತ್ತು ಅಲ್ಲಿ ಹೂವಿನ ಪೂಜೆ ಮತ್ತು ಕುಂಕುಮಾರ್ಚನೆ ತುಂಬ ವಿಶೇಷ ಅಲ್ಲಿ. ಮತ್ತು ಗಣಪತಿಗೆ ಹಬ್ಬದ ಪೂಜೆ ಅದೊಂದು ಅಲ್ಲಿ ಯಾವಾಗಲೂ ನಡೀತಾ ಇರ್ತದೆ, ಅದೊಂದು ಮಾಡ್ತಾರೆ. ಮತ್ತು
ತುಂಬ ಡಿವೈನ್ ಮತ್ತು ಸ್ವಚ್ಛತೆ ಖುಷಿಯ ಅನುಭವ ಪಡಿಬೋದು ಅಲ್ಲಿ ಹೋದರೆ. ಮತ್ತು ಚಂಡಿಕೋಮ ಎಲ್ಲ ನಡೀತಾ ಇರ್ತದೆ ಅಲ್ಲಿ. ಒಮ್ಮೆ ಆ ತಾಯಿಯ ಮುಖವನ್ನು ನೋಡಿ ಎಷ್ಟು ಚಂದ ಒಂದು ನೆಮ್ಮದಿ ಸಿಗ್ತದೆ ಹೇಳಿದರೆ, ಅದು ನೀವು ಹೋಗಿ ನೀವೇ ನೋಡಿ